ನಮಸ್ಕಾರಗಳು ಸ್ನೇಹಿತರ. ಇವತ್ತು ಶನಿವಾರ. ನಿಮ್ಮ ಮೊಬೈಲ್ ಒಮ್ಮೆ ಚೆಕ್ ಮಾಡಿಕೊಂಡಿದ್ದೀರಾ? ಯಾಕಂದರೆ ಕರ್ನಾಟಕದ ಕೋಟ್ಯಾಂತರ ಮಹಿಳೆಯರ ಅಕೌಂಟ್ಗೆ ಅನಿರೀಕ್ಷಿತವಾಗಿ ಭರ್ಜರಿ ಮೊತ್ತವೊಂದು ಜಮೆಯಾಗುತ್ತಿದೆ. ಹೌದು, 2,000 ಅಲ್ಲ, 4,000 ಕೂಡ ಅಲ್ಲ, ಇಂದು ನೇರವಾಗಿ 6,000 ಜಮೆಯಾಗುತ್ತಿರುವ ಬಗ್ಗೆ ಒಂದು ಸಂಚಲನದ ಸುದ್ದಿ ಹೊರಬಿದ್ದಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ಹೊಸ ನಡೆಗೆ ಕಾರಣವೇನು? ಈ 6,000ದ ರಹಸ್ಯವೇನು? ಮತ್ತು ಇಂದು ಶನಿವಾರ ಯಾವೆಲ್ಲ 25 ಜಿಲ್ಲೆಗಳಿಗೆ ಈ ಅದೃಷ್ಟ ಒಲಿದು ಬಂದಿದೆ? ಪೂರ್ತಿ ವಿವರವನ್ನು ಕೇವಲ 5 ನಿಮಿಷದಲ್ಲಿ ಹೇಳ್ತೀನಿ, ಮಿಸ್ ಮಾಡದೆ ನೋಡಿ. ಫ್ರೆಂಡ್ಸ್, ನಿಮ್ಮಲ್ಲಿ ಅನೇಕರಿಗೆ ಅನ್ನಿಸಿರಬಹುದು, 2,000 ಬರೋ ಜಾಗದಲ್ಲಿ 6,000 ಹೇಗೆ ಸಾಧ್ಯ ಅಂತ. ನೋಡಿ, ಕಳೆದ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಸರ್ವರ್ ಸಮಸ್ಯೆಯಿಂದ ಸುಮಾರು 30% ಮಹಿಳೆಯರಿಗೆ ಹಣ ಬಂದಿರಲಿಲ್ಲ. ಈಗ ಫೆಬ್ರವರಿ 27ರಂದು ಬಾಕಿ ಇರುವ ಕಂತುಗಳನ್ನು ಕ್ಲಿಯರ್ ಮಾಡಲು ಸರ್ಕಾರ ಬಜೆಟ್ ರಿಲೀಸ್ ಮಾಡಿದೆ. ಯಾರಿಗೆ ಕಳೆದ 2 ಕಂತುಗಳ ಹಣ ಬಂದಿಲ್ಲವೋ ಅಂಥವರಿಗೆ ಆ 4,000 ಮತ್ತು ಈಗಿನ 27ನೇ ಕಂತಿನ 2,000 ಸೇರಿ ಒಟ್ಟು 6,000 ಮೊತ್ತವು ಒಂದೇ ಬಾರಿಗೆ ಜಮೆಯಾಗುತ್ತಿದೆ. ಅಂದರೆ ಇದು 3 in 1 ಧಮಾಕ. ನಿಮ್ಮ ಅಕೌಂಟ್ನಲ್ಲಿ ಪೆಂಡಿಂಗ್ ಇದ್ದರೆ ಮಾತ್ರ ಈ ದೊಡ್ಡ ಮೊತ್ತ ಸಿಗಲಿದೆ ಎಂಬುದನ್ನು ಮರೆಯಬೇಡಿ. ಈಗ ಅಸಲಿ ವಿಚಾರಕ್ಕೆ ಬರೋಣ. ಫ್ರೆಂಡ್ಸ್, ಇಂದು ಶನಿವಾರ ಯಾವ ಜಿಲ್ಲೆಗಳಲ್ಲಿ ಈ ಹಣದ ಮಳೆ ಸುರಿಯುತ್ತಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಬೆಂಗಳೂರು ನಗರ, ಮೈಸೂರು, ಬೆಳಗಾವಿ, ಕಲಬುರಗಿ, ಮಂಡ್ಯ, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಬಳ್ಳಾರಿ, ದಾವಣಗೆರೆ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ, ಚಾಮರಾಜನಗರ, ಗದಗ, ಧಾರವಾಡ, ಉತ್ತರ ಕನ್ನಡ, ಬಾಗಲಕೋಟೆ, ರಾಯಚೂರು, ವಿಜಯಪುರ, ಚಿತ್ರದುರ್ಗ, ರಾಮನಗರ, ಕೊಪ್ಪಳ ಮತ್ತು ಯಾದಗಿರಿ. ಈ 25 ಜಿಲ್ಲೆಗಳ ಫಲಾನುಭವಿಗಳ ಪಟ್ಟಿಯನ್ನು ಈಗಾಗಲೇ ಸಚಿವಾಲಯದಿಂದ ಬ್ಯಾಂಕ್ಗಳಿಗೆ ಕಳುಹಿಸಲಾಗಿದೆ ಮತ್ತು ಸಂಜೆ 4 ಗಂಟೆಯ ನಂತರ ಅಥವಾ ನಾಳೆ ಬೆಳಗ್ಗೆಯೊಳಗೆ ನಿಮ್ಮ ಅಕೌಂಟ್ಗೆ ಹಣ ಕ್ರಿಯೇಟ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ಆದರೆ ಒಂದು ನಿಮಿಷ, ಈ 6,000 ಬರುವ ಖುಷಿಯಲ್ಲಿ ಒಂದು ವಿಷಯ ಮರೆಯಬೇಡಿ. 2026ರ ಹೊಸ ಗೈಡ್ಲೈನ್ಸ್ ಪ್ರಕಾರ ಯಾರಿಗೆಲ್ಲ ಈ ತಿಂಗಳು ಹಣ ಬಂದಿಲ್ಲವೋ ಅವರೆಲ್ಲ ತಕ್ಷಣ ಲೈಫ್ ಸರ್ಟಿಫಿಕೇಟ್ ಅಪ್ಡೇಟ್ ಮಾಡಿಸಿಕೊಳ್ಳಲೇಬೇಕು. ಹಾಗೆಯೇ ನಿಮ್ಮ ರೇಷನ್ ಕಾರ್ಡ್ KYC ಆಗಿದ್ದರೆ ಈ ಬಾರಿ 6,000 ನಿಮ್ಮ ಕೈ ತಪ್ಪಬಹುದು. ಹಣ ಬರದಿದ್ದರೆ ತಕ್ಷಣ ಹತ್ತಿರದ ಗ್ರಾಮೋನ್ ಅಥವಾ ಕರ್ನಾಟಕ ಒನ್ ಕೇಂದ್ರಕ್ಕೆ ಭೇಟಿ ನೀಡಿ ಸ್ಟೇಟಸನ್ನು ಚೆಕ್ ಮಾಡಿಸಿಕೊಳ್ಳಿ. ಸೊ ಸ್ನೇಹಿತರೆ, ಹಿಂದೆ ನಿಮ್ಮ DBT ಕರ್ನಾಟಕ ಆ್ಯಪನ್ನು ಓಪನ್ ಮಾಡಿ ಪೇಮೆಂಟ್ ಸ್ಟೇಟಸನ್ನು ನೋಡಿ. ಹಣ ಬಂದಿದ್ದರೆ ನಮಗೆ ಖುಷಿಯಿಂದ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ ಈ ಸುದ್ದಿಯನ್ನು ಶೇರ್ ಮಾಡಿ. ಥ್ಯಾಂಕ್ ಯು.